ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ವೀರೇಶ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನೋಡಿ, ಇವತ್ತು ನಮ್ಮ ಸಿಂಧೋಕ್ ಅವರು ಬ್ಲ್ಯಾಕ್ ದೋಸೆ ಮಾಡ್ತಿದ್ದಾರೆ. ಏನಿದು ಅಂತ ಕೇಳೋಣ ನಡೀರಿ. ಏನಿದು ಸಿಂಧಾಕ ಬ್ಲ್ಯಾಕ್ ದೋಸೆ? ಇದು ಬ್ಲ್ಯಾಕ್ ದೋಸೆ ಅಲ್ಲ, ಹೆಲ್ತಿ ರಾಗಿ ದೋಸೆ. ರಾಗಿ ದೋಸೆನಾ? ಹಂಗನೇನು ಚೆನ್ನಾಗಿರುತ್ತೆ ಟೇಸ್ಟ್? ಯಪ್ಪ, ನೋಡೋದೇನು ಹಿಂಗಾಗ್ತಿದೆ. ಟೇಸ್ಟ್ ಚೆನ್ನಾಗಿರುತ್ತಾ? ತಿನ್ನೋಡು, ಆಮೇಲೆ ಟೇಸ್ಟ್ ಬಗ್ಗೆ ಮಾತಾಡು. ಓಕೆ. ರಾಗಿ ದೋಸೆ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಎಷ್ಟು ಬೆನಿಫಿಟ್ ಇದೆ ಗೊತ್ತಾ ಇದರಿಂದ? ಡಯಾಬಿಟಿಸ್ ಇರೋರ್ಗೆ, ಆಮೇಲೆ ಮುದ್ದೆ ತಿನ್ನಲ್ಲ ಅಂದ್ರೆ ಮಕ್ಳುಗಳಿಗೂ ಮಾಡ್ಕೊಡ್ಬೋದು ದೋಸೆ ತರ. ಇದಕ್ಕೆ ಇನ್ನೂ ಬೇಕಾದ್ರೆ ವೆಜಿಟೇಬಲ್ಸ್, ಸೌತೆಕಾಯಿ ಆ ಥರ ಎಲ್ಲ ಆ್ಯಡ್ ಮಾಡ್ಕೊಂಡ್ರೆ ಮಕ್ಳು ಇನ್ನೂ ತುಂಬ ಖುಷಿ ಪಡ್ತಾರೆ. ಇನ್ನೂ ಸೂಪರ್ ಆಗಿರುತ್ತೆ, ನೋಡೋಕ್ಕೆ ಚೆನ್ನಾಗೂ ಇರುತ್ತೆ. ಆಮೇಲೆ ಡಯಟ್ ಮಾಡೋರ್ಗೆ ಎಲ್ಲ ಹೆಲ್ತಿ ಫುಡ್ ಇದು. ಅದು ಕರಿ ದೋಸೆ ಅಂತೀವಿ. ನೋಡಿ, ಅಲ್ಲಿ ಇದು ಜೊತೆಗೆ ಏನೇನು ಹಾಕೋ ತಿನ್ಬೋದು ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ತುಪ್ಪ ಜೊತೆ ತಿನ್ಬೋದು, ಆಮೇಲೆ ಚಿಕನ್ ಗ್ರೇವಿ ಆ ಥರ, ಆಮೇಲೆ ಮೊಸರು, ಎಲ್ಲದ್ರ ಜೊತೆಲೂ ತಿನ್ಬೋದು. ಇದನ್ನ ಮಾಡೋ ವಿಧಾನನೇ ಹೇಳಲಿಲ್ವಲ್ಲ ನೀವು? ಮಾಡೋದೇನು ವಿಧಾನನೂ ಇಲ್ಲ. ಇದು ಮಾಮೂಲಿ ರಾಗಿ ಹಸಿಟ್ಟನ್ನ ಅಕ್ಕಿ ದೋಸೆಗೆ ಹೇಗೆ ಕಲಿಸ್ಕೋತೀವೋ ಆ ರೀತಿ ಕಲಿಸ್ಕೋಬೇಕಷ್ಟೇ. ಕಳಿಸ್ಕೊಳ್ಳೋದು ಅಂದರೆ ಅದನ್ನು ಮಿಕ್ಸಿ ಮಾಡಬೇಕಾ? ಮಿಕ್ಸಿ ಏನು ಮಾಡಂಗಿಲ್ಲ, ಬರೀ ಹಸಿ ಹಿಟ್ಟನ್ನ ನೀರೊಳಗಡೆ ಹಾಕಿ ಮಿಕ್ಸ್ ಮಾಡ್ಬೇಕಷ್ಟೇ. ಅಷ್ಟೇನಾ? ಅಷ್ಟೇ. ಏನು ಈಸಿ ಸಿಂಧೋಕ. ಥ್ಯಾಂಕ್ ಯು ಸಿಂಧೋಕ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಗೈಸ್. ನಾನು ಇವತ್ತು ಟೇಸ್ಟ್ ಮಾಡ್ತಿದ್ದೀನಿ ಹೆಂಗೈತಿ ಅಂತ. ತಾಳಿ ಗಾಯ್ಸ್, ನಿಜವಾಳು ಹೆಂಗೈತೆ ಅಂತ ಕೇಳ್ತೀರಾ ಗಾಯ್ಸ್? ಸೂಪರ್ ಆಗೈತೆ ಗಾಯ್ಸ್. ತಿನ್ನಿ, ಟೇಸ್ಟ್ ಮಾಡೋಣ. ನೋಡಿ ಎಷ್ಟು ಸಕ್ಕತ್ತಾಗೈತೆ ಅಂತ. ಬಾಯಿಗೆ ಇಕ್ಕಿದ ತಕ್ಷಣ ಎಷ್ಟು ಸಕ್ಕತ್ತಾಗೈತೆ ಗೊತ್ತಾ ಗಾಯ್ಸ್? ಅದು ಚಿಕನ್ ಗ್ರೇವಿ ಜೊತೆ ಸಕ್ಕತ್ತಾಗೈತೆ. ಒಂದ್ಸತಿ ಟೇಸ್ಟ್ ಮಾಡಿ ಗಾಯ್ಸ್.